ನಮಸ್ಕಾರ ವೀಕ್ಷಕರೇ, ಇಂಡಿಯನ್ ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಎಸ್.ಎಂ. ಕುಲಕರ್ಣಿ ಅವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ವಿಪ್ರ ವಿದ್ಯಾಸಂಸ್ಥೆ ಕೊಡಮಾಡುವ ಜೀವಮಾನ ಸಾಧನೆ ಪ್ರಶಸ್ತಿ ಈ ಬಾರಿ ಹಿರಿಯ ವಕೀಲರು ಹಾಗೂ ಶಿಕ್ಷಣ ಪ್ರೇಮಿಗಳು ಆದ ಎಸ್.ಎಂ. ಕುಲಕರ್ಣಿ ಅವರಿಗೆ ಈ ಬಾರಿಯ ಪ್ರಶಸ್ತಿ ಲಭಿಸಿದೆ ಎಂದು ಪ್ರೊಫೆಸರ್ ಎಸ್.ವಿ. ಕುಲಕರ್ಣಿ ಹಾಗೂ ಶ್ರೀಮತಿ ವಿಜಯ ಜೋಶಿ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಎಸ್.ಎಂ. ಕುಲಕರ್ಣಿ ಅವರಿಗೆ ಈ ಬಾರಿಯ ಜೀವಮಾನ ಪ್ರಶಸ್ತಿ ದೊರೆತಿದ್ದು ದಿನಾಂಕ 16/11/2024ರಂದು ರಾಮದುರ್ಗ ಪಟ್ಟಣದ ವಿಪ್ರ ವಿದ್ಯಾಸಂಸ್ಥೆ ಜ್ಞಾನ ಪ್ರಮೋದಿನಿ ಶಾಲೆ ತುರ್ನೂರಿನಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ವಿಪ್ರ ವಿದ್ಯಾಸಂಸ್ಥೆ ರಾಮದುರ್ಗ ಇವರು ಶ್ರೀಯುತ ಎಸ್.ಎಂ. ಕುಲಕರ್ಣಿ ಖ್ಯಾತ ನ್ಯಾಯವಾದಿಗಳು ಹಾಗೂ ಸಮಾಜ ಸೇವಕರು. ಇವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಲು ಉತ್ಸುಕರಾಗಿದ್ದಾರೆ. ಇದೇ ಶನಿವಾರ ದಿನಾಂಕ 16 ನವೆಂಬರ್ರಂದು ಜ್ಞಾನ ಪ್ರಮೋದಿನಿ ಮಹಾವಿದ್ಯಾಲಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇವರು 85ರ ನವಯುವಕನಂತೆ, ಸವ್ಯಸಾಚಿಯಂತೆ, ಜ್ಞಾನ ಆಗರವಾಗಿ, ಅನುಭವದ ಸಾಗರವಾಗಿ, ವೃತ್ತಿಯಿಂದ ನಿಷ್ಪಕ್ಷಪಾತವಾದ ಪ್ರಖ್ಯಾತ ನ್ಯಾಯವಾದಿಯಾಗಿದ್ದು, ಪ್ರವೃತ್ತಿಯಿಂದ ಸಮಾಜಮುಖಿ, ಕನ್ನಡದ ಮನಸ್ಸಿನ ಅಗಾಧ ಶಿಕ್ಷಣ ಪ್ರೇಮಿ, ಆರ್.ಎಲ್. ಲಾ ಕಾಲೇಜಿನ ಅಭಿವೃದ್ಧಿಯ ಹರಿಕಾರರಾಗಿ, ಧರ್ಮಾಭಿಮಾನಿಯಾಗಿ, ಸಂಗೀತ ಪ್ರೇಮಿಯಾಗಿ ಇದ್ದು ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತರಾಗಿದ್ದು, ಇವರನ್ನು ಸನ್ಮಾನಿಸುವುದು ನಮ್ಮ ಅತ್ಯಂತ ಹರ್ಷದಾಯಕವಾದ ಸಂಗತಿಯಾಗಿದೆ. ಇವರಿಗೆ ಶತ ಕೋಟಿ ನಮನಗಳನ್ನು ನಾವು ಸಲ್ಲಿಸುತ್ತಲಿದ್ದು, ನಮ್ಮ ವಿಪ್ರವಿದ್ಯಾಸಂಸ್ಥೆಯ ಜ್ಞಾನಪ್ರಬೋಧಿನಿ ಶಾಲೆಯು ಜೀವಮಾನ ಸಾಧನೆಯ ಪ್ರಶಸ್ತಿಯನ್ನು ಕೊಡ್ತಾ ಇರುವುದು ಅತ್ಯಂತ ಹರ್ಷದಾಯಕವಾದ ಸಂಗತಿಯಾಗಿದೆ.